ಹಾಯ್, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಆಶಾ. ರಾಣಿ ಸ್ಪಿರಿಚುವಲ್ ವರ್ಲ್ಡ್ 33 ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ. ಇವತ್ತಿನ ವಿಷಯ ನಿನ್ನೆ ನಾನು ನಿಮಗೆ ತಿಳಿಸಿಕೊಟ್ಟ ಹಾಗೆ ಹುಪನೊಪೊನೊ ಎಂದರೆ ಏನು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಇವತ್ತು ನಾವು ಈ ಅದ್ಭುತ ಕಲೆಯ ಇತಿಹಾಸ, ಇದರ ಹಿನ್ನೆಲೆ ಮತ್ತು ಇಂದು ಇಡೀ ಜಗತ್ತಿಗೆ ಹೇಗೆ ಪರಿಚಯವಾಯಿತು ಎಂದು ರೋಮಾಂಚನಕಾರಿ ಸತ್ಯವನ್ನು ತಿಳಿದುಕೊಳ್ಳೋಣ. ಹೋಪೊನೊಪೊನೊ ಎಂಬುದು ಮೂಲತಃ ಹವಾಯಿ ದ್ವೀಪ ಅತ್ಯಂತ ಪ್ರಾಚೀನ ಆಧ್ಯಾತ್ಮಿಕ ರಹಸ್ಯ ಅಭ್ಯಾಸ. ಹವಾಯಿಯನ್ ಭಾಷೆಯಲ್ಲಿ ಹೋ ಎಂದರೆ ಮಾಡುವುದು ಮತ್ತು ಪೊನೊ ಎಂದರೆ ಸರಿಪಡಿಸುವುದು ಅಥವಾ ಸಮತೋಲನಕ್ಕೆ ತರುವುದು ಎಂದರ್ಥ. ಆದರೆ ನಮ್ಮ ಜೀವನದಲ್ಲಿ ಅಥವಾ ಮನಸ್ಸಿನಲ್ಲಿ ಏನಾದರೂ ತಪ್ಪುಗಳಾಗಿದ್ದರೆ ಅದನ್ನು ಪ್ರೀತಿಯಿಂದ ಸರಿಪಡಿಸಿಕೊಳ್ಳುವ ಕಲೆ ಇದಾಗಿದೆ. ಪ್ರಾಚೀನ ಕಾಲದಲ್ಲಿ ಹವಾಯಿಯ ಬುಡಕಟ್ಟು ಜನರಲ್ಲಿ ಯಾರಾದರೂ ತಪ್ಪು ಮಾಡಿದಾಗ ಅಥವಾ ಕುಟುಂಬಗಳ ಮಧ್ಯೆ ಜಗಳವಾದಾಗ ಎಲ್ಲರೂ ಒಟ್ಟಿಗೆ ಕುಳಿತು ಈ ಪ್ರಾರ್ಥನೆಯ ಮೂಲಕ ಕ್ಷಮೆ ಕೇಳಿ ಮನಸ್ತಾಪವನ್ನು ಬಗೆಹರಿಸಿಕೊಳ್ಳುತ್ತಿದ್ದರು. ಇದನ್ನು ಆಧುನಿಕ ಜಗತ್ತಿಗೆ ಪರಿಚಯಿಸಿದವರು ಹವಾಯಿಯನ್ ಶ್ರೇಷ್ಠ ಹೀಲರ್ ಆದ ಮೂರ್ನ ಸಿಮಿಯೋನ ಅವರು. ಈ ಸಾಮೂಹಿಕ ಪದ್ಧತಿಯನ್ನು ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನನ್ನು ತಾನು ಗುಣಪಡಿಸಿಕೊಳ್ಳುವ ವೈಯಕ್ತಿಕ ಅಭ್ಯಾಸವನ್ನಾಗಿ ಪರಿವರ್ತಿಸಿದರು. ಡಾಕ್ಟರ್ ಹೂ ಲೆನ್ ಅವರ ಪವಾಡದ ಕತೆ ಹೇಳ್ಬೋದಂದರೆ, ಹೋಪೊನೊಪೊನೊ ಇಡೀ ಪ್ರಪಂಚಕ್ಕೆ ಸಿದ್ಧಿಯಾಗಲು ಕಾರಣ ಒಂದು ಅದ್ಭುತ ಪವಾಡ. ಅದುವೇ ಡಾಕ್ಟರ್ ಇಹಾಲೇಕಾಲ ಹುಲೇನ್ ಅನ್ನುವರು ತಮ್ಮ ಕಥೆಯನ್ನಾಗಿಯೇ ಸೃಷ್ಟಿಸಿದರು. 1940ರ ದಶಕದಲ್ಲಿ ಹವಾಯಿನ್ ಸರ್ಕಾರಿ ಆಸ್ಪತ್ರೆಯೊಂದರಲ್ಲಿ ಮಾನಸಿಕವಾಗಿ ತೀವ್ರ ಅಸ್ವಸ್ಥರಾದ ಮತ್ತು ಕ್ರಿಮಿನಲ್ ಹಿನ್ನೆಲೆಯುಳ್ಳ ಕೈದಿಗಳನ್ನು ಇರಿಸಲಾದಾಗ ಒಂದು ವಾರ್ಡ್ ಇತ್ತು. ಅಲ್ಲಿನ ರೋಗಿಗಳು ಎಷ್ಟು ಹಿಂಸಾತ್ಮಕರಾಗಿದ್ದರೆಂದರೆ ವೈದ್ಯರು ಮತ್ತು ನರ್ಸುಗಳು ಅಲ್ಲಿಗೆ ಹೋಗಲು ಸಹಿತ ಹೆದರುತ್ತಿದ್ದರು. ಸಿಬ್ಬಂದಿಗಳು ಪ್ರತಿದಿನ ಕೆಲಸ ಬಿಟ್ಟು ಹೋಗುತ್ತಿದ್ದರು. ಅಂತಹ ಸಂದರ್ಭದಲ್ಲಿ ಡಾಕ್ಟರ್ ಹೂ ಲೆನ್ ಅವರು ಇಲ್ಲಿಗೆ ಸೈಕಾಲಜಿಸ್ಟ್ ಆಗಿ ಬಂದರು. ಅವರು ಒಂದು ಅದ್ಭುತ ಕೆಲಸ ಮಾಡಿದರು. ಅವರು ರೋಗಿಗಳನ್ನು ನೇರವಾಗಿ ಭೇಟಿಯಾಗಲೇ ಇಲ್ಲ. ಅವರಿಗೆ ಯಾವುದೇ ಇಂಜೆಕ್ಷನ್ ಅಥವಾ ಹೊಸ ಮಾತ್ರೆಯನ್ನು ನೀಡಲಿಲ್ಲ. ಬದಲಿಗೆ ಅವರು ತಮ್ಮ ಕೋಣೆಯಲ್ಲಿ ಕುಳಿತು ಆ ರೋಗಿಗಳ ಫೈಲುಗಳನ್ನು ಒಂದೊಂದಾಗಿ ನೋಡಲು ಆರಂಭಿಸಿದರು. ಅವರು ಆ ರೋಗಿಯ ಕಾಯಿಲೆ ಅಥವಾ ಕ್ರೌರ್ಯವನ್ನು ನೋಡಿದಾಗ ಡಾಕ್ಟರ್ ಹೂ ಲೆನ್ ಅವರು ತಮ್ಮನ್ನೇ ಹೀಗೆ ಪ್ರಶ್ನಿಸಿಕೊಂಡರು. I'm sorry. Please forgive me. Thank you. I love you. ಅವರು ರೋಗಿಗಳನ್ನು ಗುಣಪಡಿಸಲು ಪ್ರಯತ್ನಿಸಲಿಲ್ಲ. ಬದಲಿಗೆ
ರೋಗಿಯನ್ನು ಸೃಷ್ಟಿಸಿದ ತಮ್ಮ ಒಳಗಿನ ದೃಷ್ಟಿಕೋನವನ್ನು ಗುಣಪಡಿಸಿಕೊಂಡರು. ಕೆಲವೇ ತಿಂಗಳಲ್ಲಿ ಅಲ್ಲಿ ಪವಾಡ ನಡೆಯಿತು. ಹಿಂಸಾತ್ಮಕವಾಗಿದ್ದ ರೋಗಿಗಳು ಶಾಂತರಾಗತೊಡಗಿದರು. ಬೇಡಿಗಳಿಲ್ಲದೆ ಮುಕ್ತರಾಗಿ ಓಡಾಡಿದರು. ಔಷಧಿಗಳ ಪ್ರಮಾಣ ಕಡಿಮೆಯಾಯಿತು. 3 ವರ್ಷಗಳ ಅವಧಿಯಲ್ಲಿ ಆ ವಾರ್ಡ್ನಲ್ಲಿದ್ದ ಬಹುತೇಕ ಎಲ್ಲ ರೋಗಿಗಳು ಸಂಪೂರ್ಣ ಗುಣಮುಖರಾಗಿ ಡಿಸ್ಚಾರ್ಜ್ ಆದರು. ಕೊನೆಗೆ ಆ ವಾರ್ಡನ್ನೇ ಮುಚ್ಚಲಾಯಿತು. ಇದನ್ನು ಕೇಳಿದಾಗ ನಮಗೆ ಆಶ್ಚರ್ಯವಾಗಬಹುದು, ಆದರೆ ಇದು 100ಕ್ಕೆ 100 ಸತ್ಯ. ನಾವು ಹೊರಗಿನ ಜಗತ್ತನ್ನು ಬದಲಾಯಿಸಬೇಕಾಗಿಲ್ಲ. ನಮ್ಮ ಒಳಗಿನ ನೆನಪುಗಳನ್ನು ಕ್ಲೀನ್ ಮಾಡಿದರೆ ಸಾಕು. ಹೊರಗಿನ ಜಗತ್ತು ತಾನಾಗಿಯೇ ಗುಣವಾಗುತ್ತದೆ ಎಂಬುದಕ್ಕೆ ಇದೇ ಸಾಕ್ಷಿ. ಇಂದಿನ ಅಭ್ಯಾಸ ಅಂದರೆ ನಾವು ಇಂದು ಧ್ಯಾನದ ಮೂಲಕ ಹೀಲ್ ಮಾಡೋದನ್ನು ಕಲಿಯೋಣ. ನಿಮ್ಮ ಕಣ್ಣುಗಳನ್ನು ಮುಚ್ಚಿ ದೀರ್ಘವಾಗಿ ಉಸಿರಾಡಿ. ನಿಮ್ಮ ಜೀವನದಲ್ಲಿ ಸದ್ಯಕ್ಕೆ ನಿಮಗೆ ತೊಂದರೆ ಕೊಡುತ್ತಿರುವ ಯಾವುದಾದರೂ ಒಂದು ವ್ಯಕ್ತಿ ಅಥವಾ ಪರಿಸ್ಥಿತಿಯನ್ನು ನೆನಪಿಸಿಕೊಳ್ಳಿ. ಆ ಪರಿಸ್ಥಿತಿಯ ಸಂಪೂರ್ಣ ಜವಾಬ್ದಾರಿಯನ್ನು ನೀವೇ ತೆಗೆದುಕೊಳ್ಳುತ್ತಾ ನಿಮ್ಮ ಮನದಾಳದಿಂದ ಬ್ರಹ್ಮಾಂಡಕ್ಕೆ ಈ 4 ವಾಕ್ಯಗಳನ್ನು ಒಪ್ಪಿಸಿ. ಐ ಆಮ್ ಸಾರಿ. ನನ್ನಿಂದ ತಿಳಿಯದೆ ತಪ್ಪಾಗಿದ್ದರೆ ಕ್ಷಮಿಸಿ. ಪ್ಲೀಸ್ ಫರ್ಗಿವ್ ಮಿ. ನನ್ನನ್ನು ದಯವಿಟ್ಟು ಮನ್ನಿಸು. ಥ್ಯಾಂಕ್ ಯು. ನನಗೆ ಈ ಅರಿವು ಮೂಡಿಸುವುದಕ್ಕೆ ಧನ್ಯವಾದಗಳು. ಐ ಲವ್ ಯು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಐ ಆಮ್ ಸಾರಿ. ಪ್ಲೀಸ್ ಫರ್ಗಿವ್ ಮಿ. ಥ್ಯಾಂಕ್ ಯು. ಐ ಲವ್ ಯು. I'm sorry. Please forgive me. Thank you. I love you. I'm sorry. Please forgive me. Thank you. I love you. ಹೀಗೆ ನೀವು ಧ್ಯಾನಕ್ಕೆ ಕುಳಿತಾಗ 108 ಬಾರಿ ಅಥವಾ 11 ಬಾರಿ ಈ ಪ್ರಾರ್ಥನೆಯನ್ನು ಹೋಪೊನೊಪೊನೊ ಪ್ರೇಯರನ್ನು ಮಾಡಿ ಮುಗಿಸಿದ ನಂತರ ಇವತ್ತಿನ ನಿಮ್ಮ ಡೈರಿಯಲ್ಲಿ ಈ ಪ್ರಶ್ನೆಗೆ ಉತ್ತರ ಬರೆಯಿರಿ. ನನ್ನ ಜೀವನದ ಯಾವ ಪರಿಸ್ಥಿತಿಗೆ ನಾನು ಸಂಪೂರ್ಣ ಜವಾಬ್ದಾರಿ ತೆಗೆದುಕೊಳ್ಳಲು ಸಿದ್ಧನಾಗಿದ್ದೇನೆ? ಇವತ್ತಿನ ನಮ್ಮ ದೃಢವಾಕ್ಯ ಅಂದರೆ ಅಫರ್ಮೇಷನ್ ಏನು ಅಂದರೆ, ನನ್ನ ಜಗತ್ತಿನಲ್ಲಿ ನಡೆಯುವ ಎಲ್ಲದಕ್ಕೂ ನಾನೇ ಜವಾಬ್ದಾರಿ. ನನ್ನನ್ನು ನಾನು ಗುಣಪಡಿಸಿಕೊಳ್ಳುವ ಮೂಲಕ ನನ್ನ ಜಗತ್ತನ್ನು ನಾನು ಬದಲಾಯಿಸುತ್ತಿದ್ದೇನೆ. ಇದನ್ನು ಕನಿಷ್ಠ 5 ಬಾರಿ ನಿಮ್ಮ ಡೈರಿಯಲ್ಲಿ ಬರೆಯಿರಿ ಅಥವಾ ಮನಸ್ಸಿನಲ್ಲಿ ಅಂದುಕೊಳ್ಳಿ. ಓಕೆ, ಇಂದು ನಾವು ಡಾಕ್ಟರ್ ಹೂ ಲೆನ್ ಅವರ ಪವಾಡದ ಕಥೆಯನ್ನು ಕೇಳಿದಿವಿ. ಹೀಗೆ ನಮ್ಮ ಜೀವನದಲ್ಲಿ ಪ್ರತಿ ಹೆಜ್ಜೆಯನ್ನು ಬದಲಾಯಿಸಿಕೊಳ್ಳೋಣ. ಓಕೆ, ಮತ್ತು ನಾಳೆಯ ಒಂದು ಅದ್ಭುತವಾದ ಜರ್ನಲಿಂಗ್ ಅಥವಾ ಆಧ್ಯಾತ್ಮಿಕ ರಹಸ್ಯವನ್ನು ತಿಳಿದುಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ಹಂಚಿಕೊಳ್ಳಿ.
ಮತ್ತು ರಾಣಿ ಸ್ಪಿರಿಚುವಲ್ ವರ್ಲ್ಡ್ 33 ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.